ಎಲ್ಲರೂ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಬೇಕು ಅಂತ ನಾವು ಈ ಹಾಡು ಹಗಲೇ ಯಲ್ಲಾಪುರದಲ್ಲಿ ಒಂದು ಮಹಿಳೆ ಮೇಲೆ ಕಗ್ಗೊಲೆ ಆಗ್ತದೆ ಹೇಳುವಂತದ್ದಾದ್ರೆ, ಅದು ಕೋಳಿಯನ್ನ ಯಾವ ರೀತಿ ಕತ್ತರಿಸ್ತಾರೋ ಆ ರೀತಿ ಕುತ್ತಿಗೆಯನ್ನ ಕತ್ತರಿಸಿದ್ದಾರೆ. ಇದು ನೀಚತನದ ಕೃತ್ಯ. ನ್ಯಾಯ ಸರ್ಕಾರ ನಮಗೆ ಸಂತೋಷ ಇದೆ, ಆದ್ರೆ ನೀವು ಮುಸ್ಲಿಂ ಬಾಂಧವರು ಮತ್ತೊಂದು ಪೊಲೀಸರಿಗೆ ಒಂದು ಮನೆಯನ್ನು ಕೊಡಿ. ಈ ರೀತಿ ಮುಂದಿನ ದಿನಗಳಲ್ಲಿ ಯಾರು ಲವ್ ಜಿಹಾದ್ ಅನ್ನ ಮಾಡ್ತಾರೆ ಅವರಿಗೆ ಎನ್ಕೌಂಟರ್ ಮಾಡಿ ಹೇಳ್ತಕ್ಕಂತ ಒಂದು ಮಾಹಿತಿಯನ್ನ ಪೊಲೀಸರಿಗೆ ನೀಡಬೇಕು ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಹಿಂದೂ ಸಮಾಜದ ಮೇಲೆ ನಡೀತಾ ಇರುವಂತಹ ಬರ್ಬರವಾದಂತಹ ಹತ್ಯೆ, ಅತ್ಯಾಚಾರ, ಅಪಮಾನ ಇದು ಏನಿದೆ, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅತ್ಯಂತ ನಿಷ್ಕ್ರಿಯ ಒಂದು ಈ ರಕ್ಷಣೆಯ ಯೋಜನೆ ಹೊಂದಿದೆ ಅಂತ ನನಗೆ ಅನಿಸ್ತದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಶಾಂತಿ, ಸಮೃದ್ಧಿ, ಸಂಸ್ಕೃತಿಗೆ ಹೆಸರಾದಂತಹ ಪ್ರದೇಶ ಇದೆ. ಆದರೆ ದೇಶದ್ರೋಹಿ, ಮಾನವೀಯತೆಯ ದ್ರೋಹಿ ಪ್ರವೃತ್ತಿಗಳು ಬೆಳೀತಾ ಇರೋದರ ಪರಿಣಾಮವಾಗಿ ರಾತ್ರಿ ಬೆಳಗಾಗೋದ್ರೊಳಗಡೆ ಯಲ್ಲಾಪುರ ತಾಲೂಕು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನ, ಇಡೀ ಹಿಂದೂ ಸಮಾಜವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ. ಯಾವ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಇಡೀ ದೇಶದಲ್ಲಿ ಬಹಿರಂಗವಾಗಿ ನಮ್ಮ ಸಮಾಜದ ಹಾಗೂ ದಲಿತರ ಶೋಷಣೆ ಸಲುವಾಗಿ ನಿನ್ನೆ ಪ್ರತಿಭಟನೆ ಮಾಡಿದ್ದು. ನಿನ್ನೆ ಮಧ್ಯಾಹ್ನ ಹೊತ್ತಿಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಯಲ್ಲಾಪುರದಲ್ಲಿ ಒಬ್ಬ ಬಡ ದಲಿತ ಯುವತಿಯಾದಂತಹ ರಂಜಿತಾಳ ಹತ್ಯೆ ಆಗಿದೆ. ಹಾಗಾಗಿ ಇವತ್ತು ಹಿಂದೂಗಳು ಯಾವ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ಇವತ್ತು ಹಿಂದೂಗಳಿಗಿದೆ. ಎಲ್ಲ ಸರ್ಕಾರದಿಂದ ಬಂದಾಗ ಹಿಂದೂಗಳು ಹತ್ಯೆ ಆಗ್ತದೆ, ಮಹಿಳೆಯರ ಅಪಹರಣ ಆಗ್ತದೆ, ಅತ್ಯಾಚಾರ ಆಗ್ತದೆ, ದೇಶದ್ರೋಹಿ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ನಿನ್ನೆ ತೀರ್ಕೊಂಡಂತ ಮಹಿಳೆ SC ಮಹಿಳೆ ಅಲ್ಲ, ಹಿಂದೂ ಮಹಿಳೆ. ಇಲ್ಲಿ ಕೆಲವರು ಹಿರಿಯರು ಮಾತಾಡಿದ್ರು, ಬರೇ ಪಾಲಿಟಿಕ್ಸ್ ಕೇಳಲಿಕ್ಕೆ ಯಾರು ಬರಲಿಲ್ಲ. ಇಲ್ಲಿ ಇವತ್ತು ಬಂದಿದ್ದು ಯಾದಕ್ಕೆ, ನಾವು ಹಿಂದೂ ಸಂಘಟನೆ ಒಂದಾಗಬೇಕಂತ ಹೇಳಿ ಬಂದದ್ದು. ನಾವಿಲ್ಲಿ ಈಗ ಕೆಲವು ಜನ ಸೇರಿದವರೆಲ್ಲ ಭಾಷಣ ಕೇಳಿ ಎಲ್ಲ ಹೋಗ್ಬಿಟ್ರು. ಯಾಕೆ ಇಲ್ಲಿ ಬಂದದ್ದು ಹಿಂದುತ್ವ ಮಾತಾಡ್ಲಿಕ್ಕೆ ಬಿಟ್ಟು ಬಾಕಿ ರಾಜಕಾರಣಿ ಮಾತಾಡ್ಲಿಕ್ಕೆ ಬರ್ಲಿಲ್ಲ. ಅದಕ್ಕಾಗಿ